ಮ್ಯಾಜಿಕ್ ದೀಪ. ಹೇಗೆ ಮ್ಯಾಜಿಕ್ ದೀಪ ಅಂದ್ರೆ? ಇದು ಕೆಳಗಡೆಯಿಂದ ಎಣ್ಣೆ ಹಾಕಬೇಕು, ಇಲ್ಲಿ ಬತ್ತಿ ಹಾಕಬೇಕು. ಅದು ಮಾಡೋದು ನ್ಯಾಕಿದೆ. ಅವರಿಂದ ನಾನು ಕರ್ನಾಟಕ ಭಾರತ ಎಲ್ಲ ನೋಡೋ ಹಾಗೆ ಮಾಡಿದವರು ಎಚ್.ಎಲ್. ನಾಗೇಗೌಡರು. ನೋಡಿ, ಎಲ್ಲೂ ಹೊಡೆದಿಲ್ಲ, ಓಪನ್ ಇಲ್ಲ, ಇಲ್ಲಿ ಮಾತ್ರ ಜಾಗ ಇದೆ. ನೀವು ಕೂಲಂಕುಷವಾಗಿ ನೋಡ್ಬೋದು. ಅನ್ಸೂಯಾಬಾಯಿ ಸರ್, ರಾಮನಗರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ? ನಾನು 42 ವರ್ಷದಿಂದ ನಾನು ಇದೆ. ಎಚ್.ಎಲ್. ನಾಗೇಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ, ಹೇಳ್ಕೊಳಕ್ಕಾಗಲ್ಲ ಸರ್. ಅನ್ನ ಕೊಟ್ಟ ದನಿ, ಅನ್ನ ಕೊಟ್ಟ ದನಿ ಅವರು, ಕಲೆ ಕೊಟ್ಟ ದನಿ. ಅವರಿಂದ ನಾನು ಕರ್ನಾಟಕ ಭಾರತ ಎಲ್ಲ ನೋಡೋ ಹಾಗೆ ಮಾಡಿದವರು ಎಚ್.ಎಲ್. ನಾಗೇಗೌಡರು. ನಾಡೋಜ ಎಚ್.ಎಲ್. ನಾಗೇಗೌಡರು ಈ ಥರದ ಅಪರೂಪದ ಮತ್ತು ವಿಶೇಷವಾದ ಕಲೆಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರುಗಳನ್ನು ಕರೆತಂದು ಮುಂದಿನ ಪೀಳಿಗೆಗೆ ಇವರ ಕಲೆಗಳು ಪರಿಚಯವಾಗಲಿ ಅನ್ನೋ ಉದ್ದೇಶದಿಂದ ಅವರೇ ಸೃಷ್ಟಿ ಮಾಡಿರುವಂತಹ ಜಾನಪದ ಕಾಶಿಯಲ್ಲಿ ಈ ತಾಯಿಗೆ ಒಂದು ನೆಲೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ದೇಶ ವಿದೇಶಗಳೆಲ್ಲ ಹೆಚ್ಚು ಅವಕಾಶಗಳು ಸಿಕ್ಕರೂ ಸಹ ನಾಗೇಗೌಡರ ಮೇಲಿನ ಅಭಿಮಾನದಿಂದ ಅವರು ನಾಗೇಗೌಡರು ಸ್ಥಳವನ್ನು ತವರು ಮನೆಯಿಂದ ಪ್ರೀತಿ ಮಾಡ್ತಾ ಈ ಸ್ಥಳದಲ್ಲಿ ಅವರು ಮಣ್ಣಿನ ಮಡಿಕೆಗಳನ್ನು, ದೀಪಗಳನ್ನು ಮತ್ತು ಅನೇಕ ಚಿತ್ತಾರಗಳನ್ನು ತಯಾರು ಮಾಡ್ತಾ ಕೇವಲ ಜನಪದೀಯ ವಸ್ತುಗಳನ್ನೇ ತಯಾರು ಮಾಡ್ತಾ ತಮ್ಮ ಚಿಕ್ಕ ಕುಟುಂಬದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮನೆಯಲ್ಲಿ 5-6 ಜನಕ್ಕೆ ಸಾಕು. ಯಾವ ಸಾಲ ಇಲ್ಲ, ಯಾವ ಸೋಲ ಇಲ್ಲ, ಯಾವ ಏನೂ ಇಲ್ಲ ಸರ್. ನನಗೆ ಕಾಯಿಸವೇ ಕೈಲಾಸ. ದೀಪದ ಹಿಂಬದಿಯಲ್ಲಿ ನಿಮಗೆ ಕಾಣ ಹಾಗೆ ಎಣ್ಣೆ ಹಾಕಿದ್ದೀನಿ. ಇದೇ ವಿಶೇಷತೆ. ಇದನ್ನು ನಾನು ತಲೆ ಕೆಳಕ್ಕೆ ಮಾಡ್ತಾಯಿದ್ದೀನಿ. ಎಣ್ಣೆ ಬಿದ್ದಿಲ್ಲ. ಇನ್ನೂ ಒಂದು ಸರಿ ನೋಡಿ, ನಿಮಗೆ ಕಾಣ ಹಾಗೆ ಇದರೊಳಗಡೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಸ್, ಈ ಎಣ್ಣೆ ಇದೇ ದೀಪನ ತಲೆ ಕೆಳಕ್ಕೆ ಮಾಡ್ತಾಯಿದ್ದೀನಿ. ಎಣ್ಣೆ ಬಿದ್ದಿಲ್ಲ. ಆದರೆ ಈಗ ಇಲ್ಲಿ ನಿಮಗೆ ಕಾಣ ಹಾಗೆ ಬತ್ತಿ ಇಡ್ತಾಯಿದ್ದು ನೋಡಿ. ದೀಪ ಉರಿತಾ ಇದೆ. ಕೆಳಗಡೆಯಿಂದ ಎಣ್ಣೆ ಹಾಕಿದ್ದೀನಿ, ಆದರೆ ಅದು ಕೆಳಗಡೆಗೆ ಬೀಳ್ತಾ ಇಲ್ಲ. ಇದರೊಳಗಡೆ ಎಣ್ಣೆ ಇದೆ, ಮೇಲ್ಗಡೆಯಿಂದ ಎಲ್ಲೂ ಎಣ್ಣೆ ಹಾಕೋಕ್ಕಾಗಲ್ಲ. ಈ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ. ಇದನ್ನೇ ಮ್ಯಾಜಿಕ್ ದೀಪ ಅಂತ ಹೇಳಿ ಕರಿತೀವಿ. ಇದನ್ನ ಮಾಡಿರೋದನ್ನ ಇಲ್ಗಂಟ ಜಾಮ್ ಆಗಿಬಿಟ್ರೆ ಈ ತೂತ್ನಲ್ಲಿ ಸ್ವಲ್ಪ ಎಣ್ಣೆ ತುಂಬಿದ ತಕ್ಷಣ ವಾಪಸ್ಸೇ ಬಂದ್ಬಿಡುತ್ತೆ. ಚಿಕ್ಕದಾಗಿ ಮಾಡಿದ್ರೆ ಹಾಕುವಾಗ ಇಲ್ಲಿ ಚೆಲ್ಲೋಗ್ಬಿಡುತ್ತೆ. ಒಂದು ನ್ಯಾಕಾಗಿ ಮಾಡಬೇಕು. ಇಲ್ಲದೆ ದ್ವಾತದ್ವಾಗಿ ದೀಪನೂ ಹುರಿಯಲ್ಲ, ಎಣ್ಣೆನು. ಇದು ಮ್ಯಾಜಿಕ್ ದೀಪ ಅಂತ ಸರ್. ಜನಪದ ಲೋಕದಲ್ಲಿ ಅಜ್ಜಿ, ನಾನು ಬಂದಾಗ್ಲಿಂದ ಈ ಅಜ್ಜಿ ಮ್ಯಾಜಿಕ್ ದೀಪ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ತರಬೇತಿದಾರರೇ ಬನ್ನಿ, ಜೂನ್ 26, 27, 28 ನಡೆಯುವ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶದಲ್ಲಿ ಈ ಅಜ್ಜಿನ ನಿಮ್ಮ ಜೊತೆ ಪರಿಚಯ ಮಾಡಿಸ್ತೀನಿ. ಬರೀ ಪರಿಚಯ ಮಾಡೋದೊಂದೇ ಅಲ್ಲ, ಪ್ರತಿಯೊಬ್ಬರು ಕೇವಲ 60 ರೂಪಾಯಿಗೆ ಈ ದೀಪ ತಗೊಂಡೋಗಿ ಮ್ಯಾಜಿಕ್ ದೀಪವನ್ನು ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ. ಕಲೆ ಒಂದು ಉಳಿಲಿ ಅಂತ ಹೇಳಿ ಇದೆಲ್ಲ ನಾನು ಕಮ್ಮಿ ಬೆಲೆಗೆ ಮಾಡ್ತೀನಿ. ಇದೇ ಒಂದೇ ದೀಪ ಅಲ್ಲ, ಹಲವಾರು ದೀಪ, 21 ದೀಪ, ಗಣೇಶ ದೀಪ, ಅಂಬಾರಿ ದೀಪ, 21 ದೀಪ, 101 ದೀಪ, ಸರ್ಪ್ ದೀಪ, ಉಯ್ಯಾಲೆ ದೀಪ, ಅದೆಲ್ಲ 50-60 ದೀಪ ವೆರೈಟಿನೇ ಮಾಡ್ತೀನಿ. ಇದು ಮಾತ್ರ ಈ ನಮ್ಮ ಸಾಹೇಬರು ಅಡ್ವರ್ಟೈಸ್ ಮಾಡಿ ನನಗೆ ತುಂಬಾ ಬೇಡಿಕೆ ಆಗಿಬಿಟ್ಟಿದೆ. ಮ್ಯಾಜಿಕ್ ಅಜ್ಜಿ ಅಂತ ನನಗೆ ಹೆಸರೇ ಮಾಡಿಬಿಟ್ಟಿದ್ದಾರೆ. ಯಾರು ಬಂದರೂ ಮ್ಯಾಜಿಕ್ ಅಜ್ಜಿ ಎಲ್ಲಿದ್ದಾರೆ ಅಂತ ಗೇಟ್ ಹತ್ರ ಕೇಳಿಬಿಟ್ಟು ನನಗೆ ಕೊಡೋದು 60 ರೂಪಾಯಿ. 60ಕ್ಕೆ 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಬಂದು ನನ್ನನ್ನು ಗುರುತಿಸಿ ಮಾಡಿದವರು
ಇವರು ನಮ್ಮ ಸಾಹೇಬರು ನನ್ನ ಕಲೆಗೆ ಬೆಲೆ ಕಟ್ಟಿದವರು. ನಾನು ಚಿಕ್ಕ ವಯಸ್ಸಿನಿಂದ ಈ ಮಣ್ಣಲ್ಲೇ ನಾನು ತ್ಯಾಗ ಮಾಡಿದೆ. ಮದುವೆನೇ ಮಾಡ್ಕೊಳ್ಳಿಲ್ಲ. ಬಡ ಕುಟುಂಬದಲ್ಲಿ ಹುಟ್ಟಿ ನಾನು 50 ವರ್ಷದಿಂದ ನಾನು ತ್ಯಾಗ ಮಾಡ್ತಾ ಇರೋ ಮಹಿಳೆ. ಈ ಜಾನಪದದ ಲೋಕದಲ್ಲಿ ಎಚ್ ಎಲ್ ನಾಗೇಗೌಡರು ನನ್ನನ್ನು ಬಂದು ಕೇಳಿದ ತಕ್ಷಣ ನನಗೆ ನಾನು ಯಾರೋ ಅವ್ರು ಯಾರು ನನಗೆ ನೆರಳು ಕೊಟ್ಟು ಈ ಕಲೆಗೆ ಗುರುತಿಸಿ ಬೆಲೆ ಕೊಟ್ಟು ನನಗೆ ಬಹಳ ಮರ್ಯಾದೆ ಮಾಡಿದ್ದಕ್ಕೆ ಇಷ್ಟಕ್ಕೆಲ್ಲ ನಾನು ಉಳ್ಕೊಂಡಿದ್ದೀನಿ. ಈ ಸಾಹೇಬ್ರಿಂದ ಬಹಳ ನಾನು ಮರೆಯದಂಥ ನೆನಪು. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ರೇಣುಕಾ ಪ್ರಸಾದ್ ಜೊತೆಗೆ ಇವ್ರನ್ನ ಮಾತನಾಡಿ ಕಾಯಕ ಯೋಗಿ ಪ್ರಶಸ್ತಿ ಕೊಟ್ಟಿದ್ದೀವಿ, HN ಪ್ರಶಸ್ತಿ ಕೊಟ್ಟಿದ್ದೀವಿ. ಆ ಪ್ರಶಸ್ತಿಯನ್ನು ಕೂಡ ನನ್ನ ತಾಯಿ ಒಳಗಡೆ ಇಟ್ಕೊಂಡಿದ್ದಾರೆ. ನಾನು ಮನೇಲಿ ಮಡಗಿದ್ದೆ ಸರ್. ಮನೇಲಿ ಮಡಗಿ ನಮ್ಮ ಮನೆಯವರೆಲ್ಲನೂ ನಮ್ಮ ಅಣ್ಣ ತಮ್ಮದಿರು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಇಷ್ಟು ಕಲೆ ಮಾಡಿ ನಾನು ಒಂದು ಮನೆ ಮಾಡ್ಕೊಳ್ಳಿಲ್ಲ. ನನ್ನ ಕಲೆಗಾತಿ ಅಂತ ಗುರುತಿಸ್ತವರೇ ಇಲ್ಲ. ಈ ಪುಣ್ಯಾತ್ಮನಿಗೆ ನಾನು ಗುರುತಿಸಿ ನಾನು ಮಾಡಿದ್ದಕ್ಕೆ ಇವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಚೆನ್ನಾಗಿ ಮಡಗಲಿ ಅಂಥೇಳಿ ಬೇಡ್ಕೊಡ್ತೀನಿ. ನಾನು ದೇವರ ಹತ್ರ ಸದಾ ನೆನೆಸ್ತೀನಿ. ಇವ್ರಿಗೆ ತೊಗೊಂಡೋಗಿ ಒಂದು ಉಯ್ಯಾಲೆ ಮಾಡಿದ್ದೀನಿ, ತುಗು ಉಯ್ಯಾಲೆ ಅಂಥೇಳಿ. ಅದು ನೋಡಿದ್ರೆ ಸಾಹೇಬರು ಇನ್ನೇನು ಹೇಳ್ತಾರೋ ಕೈನಲ್ಲೇ. ರಾಜ್ಯ ಮಟ್ಟದ ಎಲ್ಲ ಮಹಿಳಾ ಬಂಧುಗಳೇ, ತಾವೆಲ್ಲರೂ ಕೂಡ ಇಲ್ಲಿಗೆ ತರಬೇತಿಗೆ ಬರ್ತಾ ಇದ್ದೀರಿ. ಬನ್ನಿ ನಮ್ಮ ಮ್ಯಾಜಿಕ್ ಅಜ್ಜಿಯನ್ನ ನೋಡೋಣ. ಕಲೆ ಸಾಧಕನ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲ. ನೀವು ಬಂದರು ಈ ಅಜ್ಜಿ ಕಲೆಯನ್ನ ಈ ಅಜ್ಜಿಯನ್ನ ಪ್ರೋತ್ಸಾಹ ಮಾಡಬೇಕು ಅಂದ್ರೆ ಒಂದು ಮ್ಯಾಜಿಕ್ ದೀಪ ತಗೊಂಡೋಗಿ ಅದರ ಬೆಲೆ ಕೇವಲ 60 ರೂಪಾಯಿ. ಆದ್ರೆ ಬೇರೆಯವರಿಗೆ 200-300 ಮಾರ್ತಾರೆ, ನಮಗೆ 60 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ತಗೊಂಡೋಗ್ತಿರಲ್ಲ. 2022ರಲ್ಲಿ ಅದು ನೋಡ್ಬಿಟ್ಟು ನನ್ಗೆ ಬಹಳನೇ ನನ್ನನ್ನ ದುಡ್ಡು ಕೊಟ್ಬಿಟ್ಟು ನನ್ನ ಕಾಲ್ ಮುಗಿತಾರೆ. ಏನಮ್ಮ ನೋಡಕ್ ಹುಚ್ಚಿ ಇದ್ದಂಗಿದ್ದೀಯಾ, ಇಂತ ಪ್ರಶಸ್ತಿ ಕೊಟ್ಟಿರೋ ಪುಣ್ಯಾತ್ಮ ಯಾರು ಅಂತಾರೆ. ರಾಮನಗರದವ್ರು ಅಂತ. ರಾಮನಗರದವ್ರಲ್ಲ, ಜಾನಪದ ಲೋಕದವರು ಅಲ್ಲ, ಯಾರು ಇಲ್ಲ. ನಮ್ಗೆ ನೋಡಿ ಇವರು ಸಾಹೇಬರು ನಮ್ಗೆ ಮಾಡಿದ್ರು ನೋಡಿ. ಇವ್ರೇನೆ ಕರ್ಕೊಂಡು ಹೋಗಿ 2 ದಿವಸ ಇಟ್ಕೊಂಡು ನನ್ನನ್ನ ತುಪ್ಪ ಅನ್ನ ಉಣಿಸಿ ನನಗೆ ಪ್ರಶಸ್ತಿ ಕೊಟ್ಟವರು ಈ ಸಾಹೇಬರು ಅಂತ ಇವ್ರಿಗೆ ನಾನು ಬೆಳ್ಳಾಗ್ತು. ಆ ಅಜ್ಜಿನ ನೀವು ನೋಡಬೇಕು ಅಂದರೆ, ಆ ಮ್ಯಾಜಿಕ್ ದೀಪದ ಕಲ್ಪನೆ ಹೇಗೆ ಬಂತು ಅಂತ ತಿಳ್ಕೊಳ್ಬೇಕು ಅನ್ನೋಂಗಿದ್ರೆ ನೀವು ಈ ವಿಡಿಯೋ ನೋಡಬೇಕು. ನೋಡಿದ್ದಾದಮೇಲೆ ಬನ್ನಿ, ಬೆಂಗಳೂರು ಮೈಸೂರು ರೋಡಿನಲ್ಲಿ ಚನ್ನಪಟ್ಟಣದ ನಂತರ ಜನಪದ ಲೋಕ ಇದೆ. ಆ ಜನಪದ ಲೋಕದಲ್ಲಿ ಅಜ್ಜಿ ಈ ದೀಪವನ್ನು ತಯಾರು ಮಾಡಿದ್ದಾರೆ ಅವರ ಕೈಯಿಂದ, ಅವರ ಕರಕುಶಲದಿಂದ. ಯಾಕೆ ಎಣ್ಣೆ ಕೆಳಗಡೆಗೆ ಬೀಳಲ್ಲ ನೋಡಿ. ಆ ಅಜ್ಜಿಯ ಒಂದು ವೈಜ್ಞಾನಿಕ ತತ್ವ. ಈ ಕೆಳಗಡೆಯಿಂದ ನೀವು ನೋಡಿದಿರಿ, ಈ ಕೆಳಗಡೆಯಿಂದ ಈ ಬತ್ತಿ ಹಿಂಗೆ ಉರಿತಾ ಇದೆ. ಎಣ್ಣೆನ ನಿಮಗೆಲ್ಲರ ಮುಂದೆ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದರೊಳಗಡೆ ಎಣ್ಣೆ ಬಿದ್ದಿಲ್ಲ, ಎಣ್ಣೆ ಮತ್ತೆ ಹೀಗಿದೆ. ಈ ಎಣ್ಣೆ ಇದರೊಳಗಡೆ ಒಂದು ಪೈಪ್ ಇದೆ. ಆ ಪೈಪ್ ಈ ನೇರದಲ್ಲಿದೆ, ವಿ ಶೇಪಲ್ಲಿದೆ. ಇಲ್ಲಿಂದ ಹಾಕಿದಂಥ ಎಲ್ಲ ಎಣ್ಣೆ ಇದರೊಳಗಡೆ ಹೋಗಿ ಈ ಡಬ್ಬದ ಒಳಗಡೆ ಶೇಖರಣೆ ಆಗುತ್ತೆ. ಅದು ಹೋಲಿಲ್ಲ. ಆ ಬತ್ತಿ ಆ ಎಣ್ಣೆಯನ್ನು ಹೀರ್ಕೊಂಡು ದೀಪ ಉರಿಯುತ್ತೆ. ಇದು ಒಂದು ತಂತ್ರ, ಟೆಕ್ನಿಕ್. ಇಲ್ಲಿಂದ ಒಂದು ಪೈಪ್ ಇದೆ, ಅದು ಕೆಳಗಡೆಯಿಂದ ಬಿಟ್ಟಂಥ ಎಣ್ಣೆ ಆ ಪೈಪ್ನಲ್ಲಿ ಬಂದು ಈ ಕಡೆ ಓರೆ ಇದೆ, ಅದರೊಳಗಡೆ ಬೀಳುತ್ತೆ. ಇದೆಲ್ಲ ಎಣ್ಣೆ ಇಲ್ಲಿದೆ, ಆದರೆ ಅದರ ಕೆಳಗಡೆಯಿಂದ ಬೀಳಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ. ಇದರೊಳಗಡೆ ಬಾಕ್ಸ್ ಒಳಗಡೆ ಇದೆ. ಬಾಕ್ಸ್ ಇದನ್ನು ಬಾಕ್ಸನ್ನು ಕ್ಲೋಸ್ ಮಾಡಿದ್ದಾರೆ. ಈ ಬಾಕ್ಸ್ ಒಳಗಡೆ ಇರ್ತಕ್ಕಂಥ ಎಣ್ಣೆಯಿಂದ ಅದು ಉರಿತಾ ಹೋಗುತ್ತೆ. ಇವರಿಗೆ ಅನೇಕ ಭಾಗಗಳಿಂದ ಹೆಚ್ಚು ಹಣದ ಆಫರ್ಗಳು ಬಂತು. ಆದರೂ ಅವರು ನಮ್ಮ ಜನಪದ ವಸ್ತುಗಳು ಮತ್ತು ಜನಪದೀಯ ಕೆಲಸಗಳನ್ನು ಹೊರತುಪಡಿಸಿ ನಾನು ಮಾಡೋದಿಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ. ಜಾನಪದ ಲೋಕ ರಾಮನಗರದ ಹತ್ರ ಇದೆ. ಅಲ್ಲಿ ನಾನು ನಾಯಕಿ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ನಡೆಯುತ್ತೆ. ಆಗ ಸಂಜೆ ಕಲ್ಚರಲ್ ಪ್ರೋಗ್ರಾಮಲ್ಲಿ ಎಲ್ಲ ಹೆಣ್ಮಕ್ಳು ಈ ದೀಪವನ್ನು ಹಿಡ್ಕೊಂಡು ದೀಪದಿಂದ ದೀಪವ ಹಚ್ಚೋಣ ದೀಪವ ಅಂತಕ್ಕಂಥ ಹಾಡನ್ನು ಹೇಳಬೇಕಾಗುತ್ತೆ. ಎಲ್ಲ ನಮ್ಮ ಸಾಧಕಿಯರು ಈ ದೀಪವನ್ನು ನಮ್ಮಜ್ಜಿ ತಯಾರಿಸಿರುವಂತಹ ಈ ಮಣ್ಣಿನ ದೀಪವನ್ನು ತಾವೆಲ್ಲರೂ ಕೂಡ ತಗೊಳ್ಬೇಕು. ಮತ್ತು ಮ್ಯಾಜಿಕ್ ದೀಪ ಮರಿಬೇಡಿ, ತಗೊಳ್ಳಿ. ಜನಪದ ಲೋಕದಲ್ಲಿ. ನಮಸ್ಕಾರ.